ಮಹಾರಾಷ್ಟ್ರದ ಕರಾವಳಿಯಿಂದ ಸಮುದ್ರಯಾನ ಆರಂಭಿಸಿದ ಒಂದು ಆಮೆ ಬರೋಬ್ಬರಿ 3500 ಕಿಲೋಮೀಟರ್ಗಳ ಸುದೀರ್ಘ ಪ್ರಯಾಣದ ಬಳಿಕ ಇದೀಗ ಕಾರವಾರ ಕರಾವಳಿಯ ಸಮೀಪ ಕಾಣಿಸಿಕೊಂಡಿದೆ. ಸ್ಯಾಟಲೈಟ್ ತಂತ್ರಜ್ಞಾನದ ಮೂಲಕ ಈ ಅಪರೂಪದ ಸಮುದ್ರಯಾನವನ್ನು ವಿಜ್ಞಾನಿಗಳು ನಿರಂತರವಾಗಿ ಗಮನಿಸುತ್ತಿದ್ದಾರೆ. ಹೌದು, ಸಮುದ್ರದ ಅಗಾಧ ಜಲರಾಶಿಯ ಸಾವಿರಾರು ಕಿಲೋಮೀಟರ್ಗಳ ದೂರವನ್ನು ಕ್ರಮಿಸಿ ಬಂದಿರುವ ಆಲಿವ್ ರಿಡ್ಲಿ ಪ್ರಭೇದದ ಹೆಣ್ಣು ಆಮೆಯೊಂದು ಇದೀಗ ಕಾರವಾರ ಕರಾವಳಿಯ ಸಮೀಪ ತಲುಪಿದೆ. ಕಳೆದ 2025ರ ನವೆಂಬರ್ ತಿಂಗಳಿನಲ್ಲಿ ಮಹಾರಾಷ್ಟ್ರದ ಕರಾವಳಿಯಲ್ಲಿ ಈ ಆಮೆ ಮೀನುಗಾರರ ಬಲೆಗೆ ಸಿಲುಕಿತ್ತು. ಬಳಿಕ ಅದನ್ನು ಸುರಕ್ಷಿತವಾಗಿ ರಕ್ಷಿಸಿದ ವಿಜ್ಞಾನಿಗಳು ಅದರ ಚಲನವಲನ ಮತ್ತು ವಲಸೆ ಮಾರ್ಗದ ಅಧ್ಯಯನಕ್ಕಾಗಿ ಬೆನ್ನಿಗೆ ಸ್ಯಾಟಲೈಟ್ ಟ್ರಾನ್ಸ್ಮಿಟರ್ ಅಳವಡಿಸಿ ಮತ್ತೆ ಸಮುದ್ರಕ್ಕೆ ಬಿಟ್ಟಿದ್ರು. ಅಂದಿನಿಂದ ಈ ಆಮೆಯ ಪ್ರತಿಯೊಂದು ಚಲನವಲನವನ್ನು ವಿಜ್ಞಾನಿಗಳು ಸ್ಯಾಟಲೈಟ್ ತಂತ್ರಜ್ಞಾನದ ಮೂಲಕ ನಿರಂತರವಾಗಿ ಟ್ರ್ಯಾಕ್ ಮಾಡುತ್ತಿದ್ದಾರೆ. ಮಹಾರಾಷ್ಟ್ರ ಕರಾವಳಿಯಿಂದ ಪಶ್ಚಿಮ ದಿಕ್ಕಿನ ಆಳ ಸಮುದ್ರದತ್ತ ಪ್ರಯಾಣ ಬೆಳೆಸಿದ ಆಮೆ ಅರಬ್ಬಿ ಸಮುದ್ರವನ್ನು ದಾಟಿ ಒಮೆನ್ ದೇಶದ ಸಮೀಪದ ಮಸಿರಾ ದ್ವೀಪ ಪ್ರದೇಶವನ್ನು ಯಶಸ್ವಿಯಾಗಿ ತಲುಪಿತ್ತು. ಬಳಿಕ ಮತ್ತೆ ಭಾರತದತ್ತ ಮರಳಿದ ಇದು ಕೇರಳ ಕರಾವಳಿ ಸೇರಿದಂತೆ ಹಲವು ಸಮುದ್ರ ಪ್ರದೇಶದಲ್ಲಿ ಸಂಚರಿಸಿದೆ. ಇದೀಗ ಕಳೆದ 12 ದಿನಗಳಿಂದ ಕಾರವಾರ ಕರಾವಳಿಯ ಹೊರವಲಯದಲ್ಲಿರುವ ಕಾಂಟಿನೆಂಟಲ್ ಶೆಲ್ಫ್ ಬ್ರೇಕ್ ಪ್ರದೇಶದಲ್ಲಿ ಓಡಾಟ ನಡೆಸುತ್ತಿರುವುದು ದಾಖಲಾಗಿದೆ.